ಶಿವಕುಮಾರ್ ಸಂಕ್ರಾಂತಿ ಸಿಹಿ ಗ್ಯಾರಂಟಿನ ರಾಹುಲ್ ಗಾಂಧಿಯಿಂದ ಸಿಕ್ತಾ ಕುರ್ಚಿ ಭರವಸೆ. ಡಿಕೆ ಶಿವಕುಮಾರ್ ಆ ಮಾತಿನ ಅರ್ಥ ಅದೇನಾ? ಡಿಕೆ ಶಿವಕುಮಾರ್ ಪ್ರಾರ್ಥನೆ ಫಲ ಕೊಡ್ತಾ ಇದೆಯಾ? ರಾಹುಲ್ ಭೇಟಿ ಬಳಿಕ ಎಕ್ಸ್ ಖಾತೆಯಲ್ಲಿ ಡಿಕೆ ಶಿವಕುಮಾರ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ರಾಜ್ಯ ರಾಜಕಾರಣದ ಅಖಾಡದಲ್ಲಿ ಈಗ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕಿಂತಲೂ ಹೆಚ್ಚಾಗಿ ಸಿಹಿ ಸುದ್ದಿಯ ಚರ್ಚೆ ಜೋರಾಗಿ ನಡೀತಾ ಇದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಆ ಒಂದು ರನ್ವೇ ಟಾಕ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದೀಗ ಹೊಸ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಹಾಗಾದ್ರೆ ಈ ಸಂಕ್ರಾಂತಿ ಡಿಕೆ ಶಿವಕುಮಾರ್ ಅವರಿಗೆ ಸಿಹಿನಾ ಕಹಿನಾ? ರಾಹುಲ್ ಗಾಂಧಿ ಅವರಿಂದ ಕುರ್ಚಿ ಬದಲಾವಣೆಯ ಭರವಸೆ ಸಿಕ್ಕಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಫಲ ಕೊಟ್ಟಿದ್ಯಾ ರಾಹುಲ್ ಜೊತೆಗಿನ ರನ್ವೇ ಟಾಕ್? ವಿಶೇಷ ಏನಪ್ಪಾ ಅಂತಂದ್ರೆ, ರಾಹುಲ್ ಭೇಟಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾರ್ಮಿಕವಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತಹ ಅವರ ಈ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಗಲ್ಲಿಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಹಳ ದಿನಗಳಿಂದ ಅವರು ಮಾಡ್ತಾ ಇರುವಂತಹ ಪ್ರಾರ್ಥನೆಗೆ ಈಗ ಕಾಲ ಕೂಡಿ ಬರ್ತಾ ಇದೆಯಾ? ಅವರ ಆ ಮಾತಿನ ಗೂಢಾರ್ಥ ಏನು ಅನ್ನುವಂತಹ ಕುತೂಹಲ ಇದೀಗ ಎಲ್ಲರಲ್ಲೂ ಮನೆ ಮಾಡ್ತಾ ಇದೆ. ಈಗ ಆ ಮಾತಿನ ಅರ್ಥ ಏನು ಅನ್ನೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ ಕೂಡ ಈಗ ಫುಲ್ ಆಕ್ಟಿವ್ ಆಗಿದೆ. ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ಮಾತನಾಡಿದ್ರು. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಸೊ ನೋಡಿ, ಡಿಕೆ ಶಿವಕುಮಾರ್ ಅವರ ಎಕ್ಸ್ ಖಾತೆಯಲ್ಲಿ ಉಲ್ಲೇಖ ಮಾಡಿರುವಂತಹ ಒಂದು ಮಾತು, ಸಿಹಿ ಸುದ್ದಿಗೆ ಕಾಯ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೇವೆ, ಇದನ್ನ ಬಿಟ್ಟು ಸದ್ಯಕ್ಕೆ ಬೇರೇನು ಮಾತನಾಡುವುದಿಲ್ಲ. ಪ್ರತಿ ಸಂಕ್ರಾಂತಿಗೂ ಒಳ್ಳೆ ಸುದ್ದಿ ಬರ್ತಾ ಇರುತ್ತೆ, ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಿಹಿ ಸುದ್ದಿ ಬರುತ್ತೆ. ಸರ್ಕಾರ, ಶಾಸಕರು, ಕಾರ್ಯಕರ್ತರಿಗೆ ಒಳ್ಳೆ ಸುದ್ದಿ ಬರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಿಹಿ ಸುದ್ದಿ ಅಂತೂ ಸಿಕ್ಕೇ ಸಿಗುತ್ತೆ. ಇದು ಬರೀ ಡಿಕೆಶಿ ಅವರಿಗೆ ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಶಾಸಕರಿಗೆ ಮತ್ತು ಕಾರ್ಯಕರ್ತರಿಗೆ ಅನ್ವಯವಾಗುವಂತಹ ಸಿಹಿ ಸುದ್ದಿ ಅಂತ ಹೇಳಿ ರಂಗನಾಥ್ ಅವರು ಹೇಳಿರೋದು ಹಲವು ಅನುಮಾನ ಮತ್ತೆ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಸಿದ್ದರಾಮಯ್ಯ ಸಾರಥ್ಯದ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಪರ್ವ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆ, ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಆ ಗ್ರೀನ್ ಸಿಗ್ನಲ್ ಏನು? ಈ ಸಂಕ್ರಾಂತಿಗೆ ಡಿಕೆಶಿ ಅವರ ಬಂಡೆಯಂತಹ ದೃಢ ಸಂಕಲ್ಪಕ್ಕೆ ಹೈಕಮಾಂಡ್ ಮಣಿಯುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲಗಳು ಎಲ್ಲವೂ ಕೂಡ ಕಾಡ್ತಾ ಇದೆ. ಒಟ್ನಲ್ಲಿ ಕೈಪಾಳ್ಯದಲ್ಲಿ ಈ ಬಾರಿಯ ಎಳ್ಳು ಬೆಲ್ಲದ ಹಂಚಿಕೆ ಬಹಳ ಕುತೂಹಲವನ್ನ ಕೆರಳಿಸಿರೋದಂತೂ ಸತ್ಯ. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಮೇಲೆ ನಾನು ಮಾತಾಡೋಂಥದ್ದು ನನಗೂ ಯಾವುದೇ ಹಕ್ಕಿಲ್ಲ ಅಂತ ಅನ್ಕೋತೀನಿ. ನಮ್ಮ ಭಾರತದ ಸಂಪ್ರದಾಯದ ಪ್ರಕಾರ ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿ ಬರುತ್ತೆ ಅಂತ ಅನ್ಕೋತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾರ್ಯಕರ್ತರುಗಳಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಎಲ್ಲದಕ್ಕೂ ಒಳ್ಳೆಯ ಸುದ್ದಿ ಬರುತ್ತೆ. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಮೇಲೆ ನಾನು ಮಾತಾಡೋಂಥದ್ದು ನನಗೂ ಯಾವುದೇ ಹಕ್ಕಿಲ್ಲ ಅಂತ ಅನ್ಕೋತೀನಿ. ನಮ್ಮ ಭಾರತದ ಸಂಪ್ರದಾಯದ ಪ್ರಕಾರ ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿ ಬರುತ್ತೆ ಅಂತ ಅನ್ಕೋತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾರ್ಯಕರ್ತರುಗಳಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಎಲ್ಲದಕ್ಕೂ ಒಳ್ಳೆಯ ಸುದ್ದಿ ಬರುತ್ತೆ. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಸಂಕ್ರಾಂತಿ ಅಂತಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬದಲಾವಣೆಯ ಪರ್ವ ಅಂತ ಕರೀತಾರೆ. ಸೊ ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಶತಾಯಗತಾವಾಗಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಸೊ ಹಾಗಾಗಿ ಈಗ ಅವರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಚರ್ಚೆಯ
ಮಾಡಿದ ನಂತರ ಈಗ ಒಂದು ಪೋಸ್ಟ್ ಮಾಡಿರೋದು, ಅವರ ಪೋಸ್ಟ್ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಜೊತೆಗಿನ ಆ ರನ್ವೇ ಟಾಕ್ನಲ್ಲಿ ಸೀಟು ಬದಲಾವಣೆಯ ಗ್ಯಾರಂಟಿ ಸಿಕ್ಕಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತಹ ಡಿ.ಕೆ. ಶಿವಕುಮಾರ್ ಅವರ ಪೋಸ್ಟ್ನ ಅಸಲಿ ಅರ್ಥ ಏನು ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಬಾರಿಯ ಸಂಕ್ರಾಂತಿಯಲ್ಲಿ ಬದಲಾವಣೆಗಳ ಪರ್ವಗಳು ಹೆಚ್ಚಾಗುತ್ತಾ, ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂತಹ ಕುತೂಹಲಗಳು ಕೂಡ ಇದೀಗ ದುಪ್ಪಟ್ಟಾಗ್ತಾ ಇದೆ. ಸಿಹಿ ಸುದ್ದಿ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗ ಕೂಡ ಹೇಳ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ, ಸ್ಪೆಷಲ್ ಕಾರೆಸ್ಪಾಂಡೆಂಟ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಡಿ.ಕೆ. ಶಿವಕುಮಾರ್ ಅವರ ಹಠ ಕೊನೆಗೂ ಫಲಿಸುತ್ತಾ ಅನ್ನುವಂತಹ ಪ್ರಶ್ನೆ. ಖಂಡಿತವಾಗಿಯೂ ರಮ್ಯಾ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಿಡಿದ ಹಠವನ್ನು ಸಾಧಿಸೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟತೆಯನ್ನು ಪಡೀಲಿಕ್ಕೋಸ್ಕರ ಸಾಕಷ್ಟು ತಿಂಗಳುಗಳಿಂದ ಪ್ರಯತ್ನವನ್ನ ಮಾಡ್ತಾನೆ ಬರ್ತಾ ಇದ್ರು. ಆದರೆ ಅವರ ಪ್ರಯತ್ನ ಯಶಸ್ವಿ ಆಗಿರಲಿಲ್ಲ. ಆದರೆ ನಿನ್ನೆ ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸೂಕ್ಷ್ಮವಾಗಿ ಅಧಿಕಾರ ಹಂಚಿಕೆ ವಿಚಾರ ಮತ್ತು ಕೊಟ್ಟ ಮಾತಿನ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಕೇವಲ 3 ನಿಮಿಷಗಳಲ್ಲಿ ಆದಂತ ಚರ್ಚೆ ಏನಿದೆ, ಈ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಡೋಂಟ್ ವರಿ ಡಿ.ಕೆ, ನಥಿಂಗ್ ಟು ವರಿ, ಆದಷ್ಟು ಬೇಗವೇ ನಿಮ್ಮನ್ನ ದೆಹಲಿಗೆ ಕರೆಸ್ಕೊಳ್ತೀವಿ, ದೆಹಲಿಗೆ ಕರೆಸ್ಕೊಂಡು ಚರ್ಚೆಯನ್ನ ಮಾಡೋಣ ಅನ್ನೋ ಒಂದು ಭರವಸೆಯನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತದ್ದು. ಅದರ ಜೊತೆಗೇನೆ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರನ್ನು ಸಹ ಪ್ರತ್ಯೇಕವಾಗಿ ಕರೆದು 1-to-1 ಚರ್ಚೆ ಮಾಡಿದ ನಂತರ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರನ್ನೂ ಸಹ ಕರೆದು ಚರ್ಚೆಯನ್ನ ಮಾಡಿ ಕೇವಲ 3 ನಿಮಿಷಗಳಲ್ಲಿ ಆಗಿರತಕ್ಕಂಥ ಈ ಚರ್ಚೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಇದೇ ಜನವರಿ 16ಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರುವಂತದ್ದು. 17ನೇ ತಾರೀಕಿಗೆ ಅಸ್ಸಾಂ ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಎಐಸಿಸಿ ಮಟ್ಟದಲ್ಲಿ ಒಂದು ಬೃಹತ್ ಅಂತ ಚರ್ಚೆ ಆಗ್ತಾ ಇರುವಂತದ್ದು. ಆ ವೇಳೆಯಲ್ಲೇ ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆನೂ ಸಹ ಒಂದು ಚರ್ಚೆ ಆಗುವಂತದ್ದು ಮತ್ತು ಒಂದು ಸ್ಪಷ್ಟವಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ವೀರೇಶ್.